ಸಮ್ಮರ್ ಮುಗಿಯೋವರೆಗೂ ಬರೀ ಮ್ಯಾಂಗೋಸ್ 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 ಅದ ಗ್ರೀನ್ ಇದ್ದಕ್ಕೆ 1 ವೀಕ್ ಇಟ್ಟಿವಿ ನಾವು ಅಂಕಲ್. ಇಷ್ಟೇ ಇದೆ. ಸೊ ಬನ್ನಿ, ಅನ್ಬಾಕ್ಸಿಂಗ್ ಅಲ್ಲಿ ಏನೋ ಒಂದು ಖುಷಿಯಪ್ಪ. ಸೊ ಬನ್ನಿ, ತುಂಬಾನೇ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಕ್ಕಿದೆ. ಅಯ್ಯ ದೇವಾ, ಸೋ ಮಚ್ ಪೀಸ್ ಗೈಸ್. ಎಷ್ಟು ಪ್ರಶಾಂತವಾಗಿದೆ. ಕಳ್ತನ ಮಾಡಕ್ ಹೋಗ್ಬೇಡ ಅಂತಂತಂದ್ರೆ ಹೋಗ್ತೀನಿರು. ಬ್ಯೂಟಿಫುಲ್ ಆಗಿರುವಂಥ ಸನ್ಸೆಟ್ ಕೂಡ ಆಗ್ತಾ ಇದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಏನಂತಂದರೆ ಇವತ್ತು ನಾವು ಬಂದಿದ್ದೀವಿ ಮ್ಯಾಂಗೋಸ್ ಪಿಕ್ ಮಾಡೋದಕ್ಕೆ. ಸೊ ಇನ್ಮೇಲಿಂದ ನನ್ನ ವ್ಲಾಗ್ಸಲ್ಲಿ ನೀವು ಬರೀ ಸಮ್ಮರ್ ಮುಗಿಯೋವರೆಗೂ ಬರೀ ಮ್ಯಾಂಗೋಸ್ ಮ್ಯಾಂಗೋಸ್ ಮ್ಯಾಂಗೋಸೇ ನೋಡೋದಾಗಿರುತ್ತೆ. ಬಿಕಾಸ್ ನಾವು ಅಷ್ಟೊಂದು ಮ್ಯಾಂಗೋಸ್ ತಿಂತೀವಿ ಎವ್ರಿ ಸಮ್ಮರ್. ಆ್ಯಂಡ್ ಯಾ ಗೈಸ್, ಇಲ್ಲಿ ಫ್ರೂಟ್ ಮಾರ್ಕೆಟಿಗೆ ಬಂದಿದ್ದೀವಿ ಅರ್ಲಿಯಿಂದ ಮಾರ್ನಿಂಗ್ ಅಂತಂದ್ರು. ಇಟ್ಸ್ ನಾವು 8:30 ಹತ್ತತ್ರ ಆಗಿದೆ, 8:39 ಆಗಿದೆ. ಗೆಟ್ ಫ್ರೆಶ್ ಫ್ರೂಟ್ಸ್ ಅಂತ ಹೇಳಿಬಿಟ್ಟು ಬೇಗ ಬಂದಿದ್ದೀವಿ. ಆ್ಯಂಡ್ ಈ ಫ್ರೂಟ್ ಮಾರ್ಕೆಟಲ್ಲಿ ನೋಡಿದ್ರೆ ನೀವು, ಓ ಮೈ ಗಾಡ್, ಇಷ್ಟೊಂದು ಜನ ಬಂದಿದ್ದಾರೆ. ಆ್ಯಂಡ್ ದೇ ಆರ್ ಲೈಕ್ ಸ್ಟ್ಯಾಕಿಂಗ್ ಅಪ್ ದ ಬಾಕ್ಸಸ್, ಗೊತ್ತಾ, ಅಷ್ಟೊಂದು ತೊಗೊಂಡೋಗ್ತಾ ಇದ್ದಾರೆ. ಆ್ಯಂಡ್ ನಾವು ಕೂಡ ಅಷ್ಟು ಜಾಸ್ತಿ ಮ್ಯಾಂಗೋಸ್ ತಿಂತಾ ಇದ್ದೀವಿ. ಬಿಕಾಸ್ ಇರೋದೇ 1-2 ಸೀಸನ್ ಮ್ಯಾಂಗೋಸ್ ಅಲ್ವಾ. ಸೊ ಹಂಗಾಗಿ. ಆ್ಯಂಡ್ ಈ ಫ್ರೂಟ್ ಮಾರ್ಕೆಟ್ ನೋಡಿ ನೀವು, ಇಷ್ಟೊಂದು ಜನ ಬಂದಿದ್ದಾರೆ. ಇದು ಜಸ್ಟ್ ದ ಹಾಫ್ ಆಫ್ ದ ಫ್ರೂಟ್ ಮಾರ್ಕೆಟ್. ಇನ್ನು ಫ್ರಂಟ್ ಅಲ್ಲಿ ಇನ್ನೂ ಹೊರಗಡೆ ಹೋಗಿಲ್ಲ ನಾನು, ಅಷ್ಟೊಂದು ಬಿಸಿಲಿದೆ. ಇಲ್ಲೇ ಕೂತ್ಕೊಂಡು ಇಷ್ಟೊಂದು ಬೆವರ್ತಾ ಇದ್ದೀನಿ ನಾನು. ಇವಾಗ ಬನ್ನಿ ಹೋಗಿ ಪಿಕ್ ಮಾಡೋಣ ನಾವು ಕೂಡ. ಅಯ್ಯ ತೆಗಿಯೋಕೆ ಓಕೆ. ಮ್ಯಾಂಗೋಸ್ ನೋಡಿ ಎಷ್ಟೊಂದು ಟೆಂಪ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ನನಗಂತೂ ತಿನ್ನಬೇಕಂತ ಅನಿಸ್ತಾ ಇತ್ತು ಅಲ್ಲೇ. ಬಟ್ ಎನಿವೇಸ್ ಕಂಟ್ರೋಲ್ ಮಾಡ್ತಾ ಇದ್ದೆ. ಆ್ಯಂಡ್ ನಾವು ಹೋಗಿದ್ದು ಬರೀ 1-2-3 ಬಾಕ್ಸಸ್ ತೊಗೊಂಡ್ರೆ ಸಾಕಂತ. ಬಟ್ ಅವ್ರ ಮಾರ್ಕೆಟಿಂಗ್ ಸ್ಟ್ರಾಟಜಿ ಹೆಂಗಿರುತ್ತೆ ಅಂದರೆ, ದೇ ವಿಲ್ ಟ್ರೈ ಟು ಕನ್ವಿನ್ಸ್ ಅಸ್. ನೋಡಿ, ನಾವು ಇಷ್ಟೊಂದೆಲ್ಲ ತೊಗೊಂಡ್ವಿ, ಒಂದು 5-6 ಬಾಕ್ಸಸ್ ಆದರೂ ತೊಗೊಂಡ್ವಿ. ಇವಾಗ ಮತ್ತೆ ಬೇರೆ ಒಂದು ಶಾಪಿಗೆ ಬಂದೀವಿ. ಸೊ ಈ ಶಾಪಲ್ಲಿ ನಾವು ಲೈಕ್ 4-5 ಬಾಕ್ಸಸ್ ಆಫ್ ಮ್ಯಾಂಗೋಸ್ ತೊಗೊಂಡಿದ್ವಿ ಲಾಸ್ಟ್ ವೀಕ್. ಒಂದು ಸ್ವಲ್ಪ ರಾ ಇದ್ದಿದ್ದನ್ನೇ ತೊಗೊಂಡಿದ್ವಿ, ಸೊ ದ್ಯಾಟ್ ವಿ ಕ್ಯಾನ್ ಸ್ಟೋರ್ ಆ್ಯಂಡ್ ಹ್ಯಾವ್ ಅನ್ನೋ ಇಂಟೆನ್ಷನಿಂದ. ಬಟ್ ನೋಡಿದ್ರೆ ಯಾವ ಮ್ಯಾಂಗೋಸ್ ಕೂಡ ರೈಪ್ ಆಗಿಲ್ಲ. ಆ್ಯಂಡ್ ದೇವರ್ ಲೈಕ್ ತೆಗೆದು ನೋಡಿದ್ರೆ ಬಾಕ್ಸ್ ಎಲ್ಲ ಅದು ಶ್ರಿಂಕ್ ಆಗಿಬಿಟ್ಟಿತ್ತು. ಒಂದಷ್ಟು ಡ್ಯಾಮೇಜ್, ಲೈಕ್ ಪೂರ್ತಿ ರೈಪ್ ಆಗಿ ಒಂಥರ ಡ್ಯಾಮೇಜ್ಡ್ ಪ್ರಾಡಕ್ಟ್ ಥರ ಆಗಿಬಿಟ್ಟಿತ್ತು. ಸೊ ಇಲ್ಲಿ ನಂದು ಮತ್ತು ಶಾಪ್ಕೀಪರ್ದು ಒಂಥರ ಫೈಟ್ ನಡೀತಾ ಇದೆ. ಜಸ್ಟ್ ಲಿಸನ್ ಟು ದಟ್. ಅದ ಗ್ರೀನ್ ಇದ್ದಕ್ಕೆ 1 ವೀಕ್ ಇಟ್ಟಿವಿ ನಾವು ಅಂಕಲ್. ಗಿಡದ ಮ್ಯಾಗಿಂದ್ರೆ 8 ದಿವಸ ಇರ್ತಾನ್ರಿ. ಮತ್ ನೀವು ಇಲ್ಲಿ 8-10 ದಿವಸ ಇಟ್ರೆ ಮಾಲ್ ಇದಕ್ಕೆ ಬರ್ತೈತ್ರಿ. ಮತ್ತೆ ನೀವು ನಮಗೆ ಅವತ್ತಿನ ದಿವಸ ಮಾಡ್ಕೊಡ್ತೀವಿ. ಫೈನಲಿ ಒಂದಷ್ಟು ವಾದ ವಿವಾದಗಳ ನಂತರ ಅವ್ರು ನಮಗೆ ಒಂದು ಬಾಕ್ಸ್ ಮ್ಯಾಂಗೋ ಕಾಂಪನ್ಸೇಟ್ ಮಾಡಿದ್ರು ಆ್ಯಕ್ಚುಲಿ. ಸೊ ಅದೇ ರೀತಿ ಲೈಕ್ ಅವರಿಗೂ ಆ ಒಂದು ಫೀಲ್ ಇರಬಾರ್ದು ಕಿ ನಮ್ಮದು 1 ಬಾಕ್ಸಿಂದ ಎಕ್ಸ್ಪೆನ್ಸಸ್ ವೇಸ್ಟ್ ಆಯಿತು ಅಂತ ಎಲ್ಲ. ಬಿಕಾಸ್ ನಮಗೆ ಫ್ರೀ ಸಿಕ್ತು, ವಿ ಆರ್ ಹ್ಯಾಪಿ ಫಾರ್ ದ್ಯಾಟ್. ಬಟ್ ಅದೇ ರೀತಿ ದೇ ಶುಡ್ ನಾಟ್ ಫೀಲ್ ದಟ್ ಗಿಲ್ಟಿ ಅಲ್ವಾ. ಅದಕ್ಕೋಸ್ಕರ ನಾವು ಮತ್ತೆ ಒಂದು ಬಾಕ್ಸ್ ಆಫ್ ಮ್ಯಾಂಗೋ ತೊಗೊಂಡ್ವಿ ಅವ್ರ ಹತ್ರನೇ, ವಿಚ್ ವಾಸ್ ಲೈಕ್ ಈ ಸತ ಕ್ವಾಲಿಟಿ ಎಲ್ಲ ಕರೆಕ್ಟಾಗಿ ನೋಡಿಕೊಂಡು ಸ್ವಲ್ಪ ಹೈಯರ್ ಪ್ರೈಸ್ ಇದ್ದಿದ್ದೆ ತೊಗೊಂಡ್ವಿ. ದ್ಯಾಟ್ ಇಸ್ ಹೌ ಇಟ್ ವರ್ಕ್ಸ್ ಆ್ಯಕ್ಚುಲಿ. ನಾವು ಇವಾಗ ಆಫ್ ರೋಡಿಂಗ್ ಮಾಡ್ತಾ ಇದ್ವಿ. ಇವಾಗ ಸಂಜೆ ಹೊತ್ತು, ಇಟ್ಸ್ ಲೈಕ್ ಆಲ್ಮೋಸ್ಟ್ 6 in the evening ಆಯಿತಾ. ಆ್ಯಂಡ್ ನಾವು ನಮ್ಮ ಹೊಲಕ್ಕೆ ಬಂದಿದ್ದೀವಿ. ಹೋಗ್ತೀನಿರು. ವಾವ್, ಸಚ್ ಅ ನೈಸ್ ಫೀಲಿಂಗ್ ಅಲ್ವಾ ನಮ್ಮ ಹೊಲದಲ್ಲಿ ಅಡ್ಡಾಡೋದು. ನಮ್ಮ ಮಮ್ಮಿ ಅಲ್ಲಿ ಹೋಗಿದ್ದಾರೆ. ಬನ್ನಿ ಇವಾಗ ಹೋಗೋಣ, ಹಾಗೆ ಸುಮ್ಮನೆ ಅಡ್ಡಾಡೋಣ. ಲೈಕ್ ಹೌ ದ ಕ್ರಾಪ್ ಹ್ಯಾಸ್ ಗ್ರಾನ್ ಅಂತ ಎಲ್ಲ ನೋಡ್ಕೊಂಡು ಬಿಟ್ಟು, ಹಾಗೆ ತುಂಬ ದಿನಗಳಾಗ್ಬಿಟ್ಟಿತ್ತಲ್ವ ಬಂದು. ಆ್ಯಂಡ್ ಇನ್ನೊಂದೇನು ಖುಷಿ ವಿಚಾರ ಅಂತಂದರೆ, ಇದು ಈ ಬಾರಿ ಲೈಕ್ ಇಟ್ಸ್ ಆಲ್ ಮೈ ಬ್ರದರ್ಸ್ ಸ್ಟ್ರಗಲ್. ಸೊ ಅವನೇ ಇದನ್ನೆಲ್ಲ ನೋಡ್ಕೊಂಡಿದ್ದು ಈ ಸಾತಿ. ಲೈಕ್ ನೀರು ಹಾಕೋದಾಗಿರ್ಬೋದು, ಮತ್ತು ಅದಕ್ಕೆ ಫರ್ಟಿಲೈಸರ್ಸ್ ಅದೆಲ್ಲ. ಸೊ ಕಂಪ್ಲೀಟ್ಲಿ ಇಟ್ ಇಸ್ ಹಿಸ್ ಹಾರ್ಡ್ ವರ್ಕ್. ಆ್ಯಂಡ್ ಫಸ್ಟ್ ಟೈಮ್ ಕೂಡ ಅವನಿಗೆ ಫೀಲಿಂಗ್ ರಿಯಲಿ ಹ್ಯಾಪಿ ಬಿಕಾಸ್ ಇಷ್ಟೊಂದು ಮಟ್ಟಿಗೆ ಬೆಳೆದಿದೆ ಅಂತ ಎಲ್ಲ. ಬ್ಯೂಟಿಫುಲ್ ಆಗಿರುವಂಥ ಸನ್ಸೆಟ್ ಕೂಡ ಆಗ್ತಾ ಇದೆ.
ಆ್ಯಂಡ್ ಅನಿಸ್ತಾ ಇದೆ ಕಣೆ ನಿನ್ನ ಮಗ ಪರಿಶ್ರಮ ನೋಡಿ. ಚಲೋ ಗೈಸ್, ಅಷ್ಟೇ. ಇವಾಗ ಒಂದು ರೌಂಡ್ ವಾಕ್ ಆಯಿತು ಇಲ್ಲೇ. ಇವಾಗ ನೋಡಿ ಇಷ್ಟೆಲ್ಲ ಇದು ದಿಸ್ ಆಲ್ ಇಸ್ ಆರ್ಸ್. ದೇರ್ ಇಸ್ ಸೋ ಮಚ್ ಪೀಸ್ ಗೈಸ್. ಎಷ್ಟು ಪ್ರಶಾಂತವಾಗಿದೆ ಅಂತಂದರೆ, ಎಷ್ಟೋ ದಿನಗಳಾದಮೇಲೆ ಬಂದಿದ್ವಲ್ಲ. ಇರೋ ವಸ್ತನ್ನ ಮುಟ್ಟಬಾರ್ದು ಅಂತಂದರೆ ಅವ್ರ ಅತ್ತೆನೇ ಹೇಳಿ ಕಳ್ಸಿದ್ದು ಗೈಸ್, ತಗೋ ಕಳ್ತನ ಮಾಡಕ್ಕೆ ಹೋಗ್ಬೇಡ ಅಂತಂತಂದ್ರೆ ನಿಂಗೊಂದು ಕೊಡ್ಲಾ ಅಂತ ಕೇಳ್ತಾರೆ. ಇಂಥ ಆ್ಯಕ್ಚುಲಿ ತುಂಬ ದಿನಗಳ ನಂತರ ನಾವು ನಮ್ಮ ಹೊಲಕ್ಕೆ ಹೋಗಿದ್ವಿ. ತುಂಬ ಖುಷಿ ಆಯಿತು. ಸನ್ಸೆಟ್ ಎಲ್ಲ ನೋಡೋಕ್ಕೆ ಸಿಕ್ತು. ಇಟ್ ವಾಸ್ ಅ ನೈಸ್ ಡೇ. ಗೈಸ್, ಏನು ಗೊತ್ತಾ, ಇವಾಗ ಸದ್ಯಕ್ಕೆ ಇಷ್ಟೊಂದು ಪಾರ್ಸಲ್ಸ್ ಬಂದಿದ್ದಾವೆ. ಆರ್ಡರ್ ಮಾಡಿದ್ವಿ ನಾವು, ಎಸೆನ್ಷಿಯಲ್ಸ್ ಆರ್ಡರ್ ಮಾಡಿದ್ವಿ. ಸೊ ಬನ್ನಿ ಇವಾಗ ಅನ್ಪ್ಯಾಕ್ ಮಾಡೋಣ, ಏನೇನು ಬಂದಿದ್ದಾವೆ ಅಂತ ನೋಡೋಣ. ಆ್ಯಂಡ್ ಏನು ಗೊತ್ತಾ, ಇವಾಗ ನಾನು ಪೀಸ್ಫುಲಿ ಅನ್ಬಾಕ್ಸ್ ಮಾಡ್ಬೋದು, ಬಿಕಾಸ್ ಮನೆಯಲ್ಲಿ ಯಾರೂ ಇಲ್ಲ. ಸೊ ಇಲ್ಲಾಂದರೆ ನನ್ನ ತಮ್ಮ ವಿಲ್ ಬಿ ಲೈಕ್ ನಾನು ಅನ್ಬಾಕ್ಸ್ ಮಾಡ್ತೀನಿ ಅಂತ ನನ್ನ ಜೊತೆ ಜಗಳ ಆಡೋದಾಗಿರ್ಬೋದು. ಸೊ ಅನ್ಬಾಕ್ಸಿಂಗಲ್ಲಿ ಏನೋ ಒಂದು ಖುಷಿಯಪ್ಪ. ಸೊ ಬನ್ನಿ ಗೈಸ್ ಅನ್ಬಾಕ್ಸ್ ಮಾಡೋಣ. ಆ್ಯಂಡ್ ಆರ್ಡರ್ ಲೈಕ್ ತುಂಬಾ ಎಸೆನ್ಷಿಯಲ್ಸೇ ಆರ್ಡರ್ ಮಾಡಿದ್ವಿ. ಚೆಕ್ ಮಾಡೋಣ. ಇಲ್ಲಿ ವಾಟ್ ಯು ಕ್ಯಾನ್ ಟೆಲ್, ಮೆಣಸಿನ್ಕಾಯಿನ ಏನೋ ಮೊಸರು ಮೆಣಸಿನ್ಕಾಯಿ ಅದು ಇದೆ, ಅದನ್ನು ಮಾಡಿಟ್ಟಿದ್ದಾರೆ ನಮ್ಮ ಮಮ್ಮಿ. ಸೊ ಇವಾಗ ಇದನ್ನಷ್ಟು ಅನ್ಬ್ಯಾಕ್ಸ್ ಮಾಡೋಣ. ಸೊ 1 2 3 ಇಷ್ಟೇನಾ? ಇಷ್ಟೇ ಇದೆ. ಸೊ ಬನ್ನಿ ಮಾಡೋಣ. ಫಸ್ಟು ಇದನ್ನ ಮಾಡಿಬಿಡೋಣ. ಐ ಗೆಸ್ ಇದು ಟೇಬಲ್ ಕ್ಲಾತ್. ಸೊ ಅಯ್ಯ ದೇವಾ, ನಾವು ರೆಡ್ ಕಲರಲ್ಲಿ ಆರ್ಡರ್ ಮಾಡಿದ್ವಿ, ಇದು ಪಿಂಕ್ ಕಲರಲ್ಲಿ ಬಂದಿದೆ. ಪರವಾಗಿಲ್ಲ, ಇದು ಡೈನಿಂಗ್ ಟೇಬಲ್ ಕ್ಲಾತ್. ಸೊ ಅದಿದು. ಆ್ಯಂಡ್ ನೆಕ್ಸ್ಟ್ ಇವಾಗ ಇದನ್ನು ಅನ್ಬಾಕ್ಸ್ ಮಾಡೋಣ. ಓಹೋ, ಇದ್ರಲ್ಲಿ ಬಾಕ್ಸಲ್ಲಿದೆ. ಓಹ್ ಸ್ಟೀಲ್ ಬಾಕ್ಸ್, ಸ್ಟೀಲ್ ಬಾಟಲ್ಸ್ ಇದೆ. ಜಸ್ಟ್ ವೆರಿ ನೈಸ್. ಪ್ಯಾಕ್ ಆಫ್ 6 ಸ್ಟೀಲ್ ಬಾಟಲ್ಸ್ ಇದೆ. ನಾವು 6 ಮೆಂಬರ್ಸ್ ಇದ್ದೀವಿ. ಸೊ ಎಲ್ರಿಗೂ ಒಂದೊಂದು ವಾಟರ್ ಬಾಟ್ಲ್ ಅಂತ ಫ್ರಿಜ್ಜಲ್ಲಿ ಇಡೋದಕ್ಕೆ. ಆ್ಯಂಡ್ ಸಮ್ಮರ್ ಬೇರೆ ಅಲ್ವಾ ಗೈಸ್, ಸೊ ಪ್ಲಾಸ್ಟಿಕ್ ಬಾಟಲ್ಸ್ನ ಯೂಸ್ ಮಾಡಬಾರ್ದು ಅಂತ ಹೇಳಿ ಎಲ್ರಿಗೂ ಒಂದೊಂದು ಸ್ಟೀಲ್ ಬಾಟಲ್ಸ್ನ ಆರ್ಡರ್ ಮಾಡಿದ್ದೀವಿ. ಮತ್ತು ಇವಾಗ ಇದನ್ನು ಒಂದಿದೆ, ಇದು ಒಂದು ಅನ್ಬಾಕ್ಸ್ ಮಾಡಿಬಿಡೋಣ. ಇದು ಐ ಗೆಸ್ ಕಿಚನ್ ಟಾವಲ್ಸ್ ಅನ್ಸುತ್ತೆ. ಬನ್ನಿ ಬೇಗನೆ ಮಾಡಿ, ನಾನಿನ್ನು ಕಾಲೇಜ್ ಹೋಗ್ಬೇಕು ಆ್ಯಕ್ಚುಲಿ. ವಾವ್, ಕಲರ್ಫುಲ್ ಕಿಚನ್ ಟಾವಲ್ಸ್ ಇದೆ ಇದರಲ್ಲಿ. ಸೊ ಇದು ಟವಲ್ ಶೀಟ್ಸ್ ಆ್ಯಕ್ಚುಲಿ. ಒಂದು ಸತಿ ವೈಪ್ ಮಾಡಿ ಥ್ರೋ ಮಾಡಿದರೆ ಮುಗೀತು. ಸೊ ತುಂಬಾ ಯೂಸ್ಫುಲ್. ಕಿಚನ್ನಿಂದು ವಾಟ್ ಗ್ಯಾಸ್ ಸ್ಟವ್ ಆಗಿರ್ಬೋದು. ಸೊ ಜಸ್ಟ್ ಮಿನಿಟ್ ಓಪನ್ ಮಾಡೋದಕ್ಕಾಗ್ತಲ್ಲ. ಬ್ಯೂಟಿಫುಲ್. ಸುಮ್ಮನೆ ಒಂದು ಕ್ಲಾತ್ ಇಡೋದು ಬದಲಿ ಈ ರೀತಿಯಾಗಿ ನೀವು ಟಾವಲ್ಸ್, ಯೂಸ್ ಆ್ಯಂಡ್ ಥ್ರೋ ಟಾವಲ್ಸ್ ಪ್ರಿಫರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಿಮಗೆ ವಾಶ್ ಮಾಡೋ ನೆಸೆಸಿಟಿ ಎಲ್ಲ ಇರೋಂಗಿಲ್ಲ. ಸೊ ತುಂಬಾ ಯೂಸ್ಫುಲ್ ಆಗಿರೋ ಪ್ರಾಡಕ್ಟೇ ನಂಗೆ ಸಿಕ್ಕಿತ್ತು. ತುಂಬಾ ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಕ್ಕಿದೆ. ಆ್ಯಂಡ್ ಯೂಸ್ ಆ್ಯಂಡ್ ಥ್ರೋ ಆಗಿರೋದ್ರಿಂದ ತುಂಬಾ ಕಂಪ್ಯಾಟಬಲ್ ಆಗಿರುತ್ತೆ ಕಿಚನಲ್ಲಿ. 4 ಡಿಫ್ರೆಂಟ್ ಕಲರ್ಸಲ್ಲಿದೆ. ಯೂಸ್ಫುಲ್. 1-2 ಮಂತ್ಸ್ ತನಕ ಯೂಸ್ ಮಾಡ್ಬೋದು ಇದನ್ನು. ಆ್ಯಂಡ್ ಈ ರೀತಿ ಅವರೇ ಮಾರ್ಕ್ಸ್ ಕೊಟ್ಟಿದ್ದಾರೆ, ಯು ಕ್ಯಾನ್ ಟೇರ್ ಇಟ್ ಆ್ಯಂಡ್ ಯೂಸ್. ಇದು ಒಂಥರ ಯೂಸ್ ಆ್ಯಂಡ್ ಥ್ರೋ ಟಿಶ್ಯೂ ಥರನೇ, ಬಟ್ ಇಟ್ ಈಸ್ ಇನ್ ಅ ಕಾಟನ್ ಫ್ಯಾಬ್ರಿಕಲ್ಲಿದೆ, ಟಾವೆಲ್ ಶೀಟ್ಸ್ ಗತೆ. ದಟ್ ಈಸ್ ಇಟ್ ಗೈಸ್. ಯೂಸ್ಫುಲ್ ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ವಿ. ಇದು ಮತ್ತು
ಬಾಟಲ್ಸ್ ಆಗಿರ್ಬೋದು ಎಲ್ಲ ಕಿಚನ್ ಎಸೆನ್ಷಿಯಲ್ಸ್ ಆರ್ಡರ್ ಮಾಡಿದ್ವಿ. ಆ್ಯಂಡ್ ಇದು ಒಂದು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಇದೆ. ಈ ಒಂದು ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಡೋಂಟ್ ಫಾರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತೆ ಸಿಗೋಣ, ಬಾಯ್.